ನೋಡಿ ಯಾಕೆ ಅನುಮಾನ ಇದ್ರೆ ತನಿಖೆ ಮಾಡ್ರಿ. ರಾಹುಲ್ ಗಾಂಧಿನ ಅರೆಸ್ಟ್ ಮಾಡಕ್ಕೆ ರಾಹುಲ್ ಗಾಂಧಿ ಅರೆಸ್ಟ್ ಮಾಡ್ರಿ. ನೋಡಿ ನಾವು ಜಾಗರ ಒಂದು ತನಿಖೆ ಪ್ರೂವ್ ಮಾಡ್ಸೋಣ. ನಿಮ್ಮ 11 ವರ್ಷ ಆಯ್ತು ನಿಮ್ಮ ಯೋಗ್ಯತೆಗೆ ಗಾಂಧಿ ಕುಟುಂಬನ ಬಿಜೆಪಿ ಕಾಂಗ್ರೆಸ್ ಕೇಳಿ ಇಲ್ಲಿ ಅವಮಾನ ಮಾಡುವ ವಿರೋಧ ಪಕ್ಷದ ನಾಯಕ ಅನ್ಸುತ್ತೆ ನೋಡೋ ಜನಕ್ಕೆ. ಏನು ನೀವು ಮಾತಾಡೋದು ಅರ್ಥ ಆಗ್ತಾ ಇಲ್ಲ. ಕರಾವಳಿ ಭಾಗದಲ್ಲಿರೋರ್ ಬಗ್ಗೆ ಮಾತಾಡಿ, ರಾಜ್ಯದಲ್ಲಿರೋ ಸಿದ್ದರಾಮಯ್ಯನ ಬಗ್ಗೆ ಮಾತಾಡಿ, ರಾಜ್ಯದಲ್ಲಿರೋ ಅಶೋಕ್ ಅವ್ರ ಬಗ್ಗೆ ಮಾತಾಡಿ. ರಾಹುಲ್ ಗಾಂಧಿ ಮೋದಿ ಅವ್ರು ಅಲ್ರಿ ಕರಾವಳಿ ಭಾಗಕ್ಕೆ ಬರೋದು, ಇಲ್ಲಿ ಬಗ್ಗೆ ಮಾತಾಡಿ. ಏನ್ ಮಾಡಿದ್ದಾರೆ ಹತ್ಯೆ ಆದಾಗ ಪ್ರವೀಣ್ ನೈಟ್ ಮನೆಗೆ ಹೋಗ್ತೀರಿ, ಅಲ್ಲಿರೋ ಫಾಜಿಲ್ ಮನೆಗೆ ಹೋಗಲ್ಲ. ಅವರು ಅದನ್ನೇ ಮಾಡ್ತಾರೆ. ಕೇಳ್ರಿ ಮೇಡಮ್, ಕೇಳಿ ಇಲ್ಲಿ ಕೇಳ್ತಾನೆ ಇದ್ದೀನಿ. ಆಗಿದೆ ಸರ್ಕಾರ ಬಂದು ಕಾನೂನು ಸುವ್ಯವಸ್ಥೆ ಕಾಪಾಡಲಿಲ್ಲ ಅಂದ್ರೆ ಮನೆಗೆ ಹೋಗಕ್ ಕೇಳಿ, ಸರ್ಕಾರಕ್ಕೆ ಮನೆಗೆ ಹೋಗಕ್ ಕೇಳಿ. ರಾಜ್ಯದಲ್ಲಿ ದಕ್ಷಿಣ ಕನ್ನಡದಲ್ಲಿ ನಿಭಾಯಿಸ್ತೀರಾ ಸರಿಯಾಗಿ? ಕಳೆದ 5 ವರ್ಷ ನಿಭಾಯಿಸಿರೋದು ನಾವು ನೋಡಿಲ್ವಾ? ನೋಡಿದ್ದೀರಲ್ವಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಬೇಕು ಅಂತ ಆರಿಸ್ಕೊಂಡಿದ್ದಕ್ಕೆ ಏನ್ ಮಾಡ್ತಿದ್ದೀರಾ? ಕಾಂಗ್ರೆಸ್ ಅನ್ನ ಆರಿಸ್ಕೊಂಡಿದ್ದೀರಿ, ಏನೇನೋ ಪೊಲೀಸರು ಯಾಕೆ ನಿಮ್ ತಾಳಕ್ ತಕ್ಕಂಗ್ ಕುಣಿಸ್ತಾ ಇದೀರಾ ಪೊಲೀಸರನ್ನು ಅಂತ ಅವ್ರ ಆರೋಪ. ರಾತ್ರಿ 12 ಗಂಟೆ 1 ಗಂಟೆಗೆ ಹೋಗಿ ಮನೆ ಬಾಗ್ಲನ್ ಬಡಿಯೋ ಅಗತ್ಯ ಏನಿದೆ ಸರ್? ನೋಡಿ, ಅವಾಗ್ಲೂ ಹೇಳಿದ್ದೆ ಇವಾಗ್ಲೂ ಹೇಳ್ತೀವಿ, ಒಂದು ಕೋಮಿನ ಮನೆಯ ಒಳಗಡೆ ನಮ್ಮ ಪೊಲೀಸ್ ಅವರು ಬಾಗ್ಲು ತಡ್ತಾ ಇದೆ. ಎಲ್ಲಾ ಕೋಮಿನವರು ಯಾರು ಮಾತಾಡ್ಬೇಕು, ಕೇಳಿಸ್ಕೊಳ್ರಿ. ಸುಮ್ನೆ ಬಿಡಿ. ಸತ್ಯ ಯಾವತ್ತು ಬಿಜೆಪಿ ಮತ್ತೆ ಸಂಘದವ್ರಿಗೆ, ಸತ್ಯ ಯಾವತ್ತು ಬಿಜೆಪಿ ಅವ್ರಿಗೆ ಮತ್ತು ಹಿಂದೂಗಳಿಗೆ ಕಹಿ ಅಲ್ವಾ? ಅದು ಮಾನವ ಹಕ್ಕುಗಳ ಆಯೋಗಕ್ಕೆ ಒಂದ್ ಸೆಕೆಂಡ್ ಸರ್, ನಾನು ಮಾತಾಡ್ತಾ ಇದ್ದೀನಿ. ಮಾನವ ಹಕ್ಕುಗಳ ಆಯೋಗಕ್ಕೆ ಅವ್ರಿಗೆ ಹೋಗಿರುವಂತದ್ದು ಬರೀ ಹಿಂದೂಗಳ ಮನೆನ ರಾತ್ರಿ ಹೊತ್ತು ಬಾಗ್ಲು ಬಡಿತಾರೆ, ಅಕ್ಕಪಕ್ಕದವ್ರು ನಮ್ಮನ್ನ ಕಳ್ಳರ ತರ ನೋಡ್ತಾ ಇದ್ದಾರೆ, ಅಪರಾಧಿಗಳ ತರ ನೋಡ್ತಾ ಇದ್ದಾರೆ ಅಂತ. ಒಬ್ರು ಮುಸ್ಲಿಂ ಸಾರಿ ನಾನು ಆ ಹೆಸರು ಹೇಳಲ್ಲ, ಆ ಧರ್ಮದವರ ಮನೆ ಬಾಗ್ಲು ತಟ್ಟಿದ್ದಾರೆ, ಹೋಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಸಿ ನೋಡೋಣ. ಒಬ್ರು ಹೆಸರು ಒಂದು ರೌಡಿ ಶೀಟರ್ದೊಂದು ರಿಲೀಸ್ ಮಾಡಿದ್ರು, ಅದರಲ್ಲಿ ಬರೀ ಒಂದು ಕೋಮಿನ ಹೆಸರಿತ್ತಾ? ತಾವು ಹೇಳ್ಬೇಕು. ನೀವೇ ಮಾತಾಡೋಣ ಪ್ಲೀಸ್. ಅದರಿಂದಲೇ ಸ್ಟಾರ್ಟ್ ಮಾಡ್ಕೊಂಡು ಒಂದು ಕೋಮಿನ ಹೆಸರಿತ್ತಾ? 2 ಕೋಮಿನ ಹೆಸರಿತ್ತು. ನಮಗೆ ಅವ್ರು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ, ಎಲ್ಲಾರು ಒಂದೇ. ಧರ್ಮದಲ್ಲಿ ಒಂದು ಸಮಾಜದಲ್ಲಿ ಯಾರು ಶಾಂತಿನ ಹದಗೆಟ್ಟಿಸ್ತಾರೋ ಯಾರೇ ಆಗಿರ್ಲಿ ಅವರನ್ನ ಸದೆ ಬಡಿಯುವ ಕೆಲಸ ನಮ್ಮ ಸರ್ಕಾರ ಧ್ಯೇಯ ಆದ್ಯತೆ. ಯಾರೇ ಆಗಿರ್ಲಿ ಒಂದ್ ನಿಮಿಷ ಕೇಳೋ ಸಮಯ, ಒಂದ್ ಸ್ವಲ್ಪ ಸಮಯ. ಅವರು ಜೈಲಿಂದ ಕರ್ಕೊಂಡ್ಬಂದ್ರು ಈ ಕೆಜೆಹಳ್ಳಿ ಬೆಂಕಿ ಹಾಡಿದಾರನ್ನ, ಅದು ಪಾಪ ಬಹಳ ಮಹತ್ವದ ನಿಮ್ದು ಪ್ರಮೋಷನ್ ಕೊಟ್ಟುವಂತದ್ದು, ಬಹಳ ಒಳ್ಳೆ ಬೆಳವಣಿಗೆ. ನೀವು ಸುತ್ತಿ ಬಳಸಿ ಹೋಗೋದಕ್ಕಿಂತ ಹಗಲು ನಿಮಗೆ ಸಿಗಲ್ವಾ? ಅಲ್ಲ, ವಿನಾಯಕ್ ಬಳಿಗ ಹತ್ಯೆ ಆಯ್ತು, ವಿನಾಯಕ್ ಬಳಿಗ ರುದ್ರೇಶ್ ಆಯ್ತು, ಹತ್ಯೆ ಆಯ್ತು, ಉತ್ತರ ವಿನಾಯಕ್ ಬಳಿಗ ಹತ್ಯೆ ಯಾರು ವೆಂಕಟೇಶ್ವರ ದೇವಸ್ಥಾನದ ದುಡ್ಡನ್ನು ಹೊಡೆದಿದ್ದಾರೆ ಅಂತ ವಿನಾಯಕ್ ಬಳಿಗ ಅವರು ಅದು ಉತ್ತರ ಕೊಟ್ಟಿದೆ. ಅದು ಮಂಗಳೂರ್ದು. ವಿನಾಯಕ್ ಬಳಿಗ ಹತ್ಯೆ ಆಯ್ತಾರೆ ಮಂಗಳೂರಿನಲ್ಲಿ. ನಿಮಗೆ ಸಿಗಲ್ವಾ ಹಿಂದೂ ಕಾರ್ಯಕರ್ತರು? ವಿನಾಯಕ್ ಬಳಿಗ ಹಿಂದೂ ಹಗಲು ಯಾಕೆ ಸಿಗಲ್ಲ? ಮುಸ್ಲಿಮ್ಸ್ ಅವ್ರ ಮನೆಗೆ ಹೋಗಿದ್ದೀರಾ? ಎಷ್ಟು ಜನ ಮನೆಗೆ ರಾತ್ರಿ ಹೋಗಿದ್ದೀರಿ? ಹಿಂದೂಗಳ ಮನೆಗೆ ಎಷ್ಟು ಪಟ್ಟಿ ಕೊಡಿ. ವಿನಾಯಕ್ ಬಳಿಗ ಹಿಂದೂ ಅಲ್ವಾ? ವಿನಾಯಕ್ ಬಳಿಗ ಹಿಂದೂ ಅಲ್ವಾ? ನೀವು ರಕ್ಷಣೆ ಕೊಡಲ್ವಾ? ನಿಂತ್ಕೊಳ್ಳಲ್ವಾ ನೀವು? ವಿನಾಯಕ್ ಬಳಿಗ ಯಾರು? ಮನೆ ಬೆಂಕಿ ಹಾಕಿದ್ರೆ ವಿನಾಯಕ್ ಬಳಿಗ ಯಾರು? ಶ್ರೀನಿವಾಸ್ ಅವ್ರ ಮನೆ ಬೆಂಕಿ ಹಾಕಿದ್ರೆ ಮಾಡಿದ್ನಲ್ಲ, ಯಾಕೆ ರಕ್ಷಣೆ ಕೊಡಲಿಲ್ಲ? ನೀವು ಅವ್ರ ತರ ಆಡ್ಬೇಡಿ, ತಡೀರಿ ಇಲ್ಲಿ ಕೇಳಿ ಇಲ್ಲಿ ಸರ್. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ವಿನಾಯಕ್ ಬಳಿಗ ನಿಮಿಷ ಕೇಳೋ ಸಮಯ ಇಲ್ಲ ಕಣ್ರಿ.
ವಿನಾಯಕ್ ಬಾಳಿಗ ಹತ್ಯೆ ಆಯ್ತು. ಇದೇ ಮಂಗಳೂರಿನಲ್ಲಿ ಬಿಜೆಪಿ ನಾಯಕರ ವೀರಾವೇಶ ಎಲ್ಲೋಗಿತ್ತು ಅವತ್ತು? ಬಿಜೆಪಿ ನಾಯಕರ ವೀರಾವೇಶ ತಕ್ಷಣ ನಿಮ್ಮೊಬ್ಬರಿಗೆ ಟೈಮ್ ಕೊಡ್ತೀವಿ ಅಂತ ಕೇಳಿದಕ್ಕಷ್ಟು ಉತ್ತರ ಕೊಡಿ. ಕೇಳಿ ಇಲ್ಲಿ ಮಂಗಳೂರಿನ ಬಗ್ಗೆ SIT ನ ಕುಣಿಸ್ಕೊಳ್ತೀರಿ, ಅವ್ರು ಹೋಗ್ತಾರೆ ಕೇಂದ್ರದ ಕಡೆ, ತನಿಖಾ ಏಜೆನ್ಸಿ ಕರ್ಕೊಂಡ್ ಬರ್ತಾರೆ, ತಪ್ಪೇನಿದೆ ಅದ್ರಲ್ಲಿ? ಕರ್ಕೊಂಬರ್ಲಿ, ಬೇಡ ಅಂತಿದೀವ. ಎಲ್ಲಾರ್ದು ತನಿಖೆ ಆಗ್ಲಿ, ಇನ್ಕ್ಲೂಡಿಂಗ್ ವಿನಾಯಕ್ ಬಾಳಿಗಾದು ತನಿಖೆ ಆಗ್ಲಿ. ಯಾಕೆ ವಿನಾಯಕ ಬಾಳಿಗ ಇದೇ ಬಿಜೆಪಿ ನಾಯಕರು ಯಾಕೆ ಸಿಬಿಐ ಕೊಡ್ತಾ ಇಲ್ಲ? ನಿಮ್ ಕಮಿಟ್ಮೆಂಟ್ ನೀವು ತೋರಿಸಿ, ಬರೀರಿ ಪತ್ರವನ್ನ. ಬಿಜೆಪಿ ನಾಯಕರು ಅವರ ಕಮಿಟ್ಮೆಂಟ್, ಅವರ ಬದ್ಧತೆ ವಿನಾಯಕ ಬಾಳಿಗಾದಲ್ಲಿ ಏನಾಗಿದೆ ಅವ್ರದ್ದಾಗಿಲ್ಲ ಅಂದ್ರೆ ನೀವು ಬರೀರಿ. ಜಸ್ಟಿಸ್ ಕೊಡ್ತೀವಿ. ಇವ್ರದ್ದು ಡ್ಯುಯಲ್ ಸ್ಟ್ಯಾಂಡರ್ಡ್. ವಿನಾಯಕ್ ಬಾಳಿಗ ಹಿಂದೆ ನಿಂತ್ಕೊಳ್ಳಲ್ಲ ಇದೇ ಬಿಜೆಪಿ ನಾಯಕರು. ವಿನಾಯಕ್ ಬಾಳಿಗ ಬೇಡ ಬಿಜೆಪಿ ನಾಯಕರಿಗೆ. ಅವ್ರಿಗೆ ಬೇಕಾಗಿರೋದು ಹೆಣ ಎಲ್ಲಿ ಬಿದ್ದಿರುತ್ತೆ, ಹಿಂದೂ ಮುಸ್ಲಿಂ ಹೆಣ ಎಲ್ಲಿ ಬಿದ್ದಿರುತ್ತೆ ಅಲ್ಲಿ ಮಾತಾಡ್ತಾರೆ. ಈ ಬಿಜೆಪಿ ನಾಯಕರಿಗೆ ಮಂಗಳೂರಿನಲ್ಲಿ ವಿನಾಯಕ್ ಬಾಳಿಗ